Hello guys, welcome back to my class. In today's class, we are going to teach you Oru Manushan questions and answers part 1 for first PUC students presented by ಕವಿರಾಜರಿಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪ್ರಥಮ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ಓರು ಮನುಷ್ಯಾನ್ ಅಂತಕ್ಕಂಥ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಇದು ಪಾರ್ಟ್ 1 ಒಂದು ವಿಡಿಯೋ. ಇದರಲ್ಲಿ ನಾನು ಕಾಂಪ್ರಿಹೆನ್ಷನ್ 1 ನಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳು ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೆ ಬರ್ತಕ್ಕಂಥ ಪ್ರಶ್ನೆಗಳಿವೆ. ಪಾರ್ಟ್ 2 ಅಲ್ಲಿ ನಾವು ಲಾಂಗ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಮೇಲೆ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಸ್ ಸಿಗುತ್ತೆ, ನನಗೂ ಕೂಡ ಒಂದು ಇನ್ಸ್ಪೈರ್ ಆಗುತ್ತೆ, ಹೌದಾ? ಸೊ ಫಸ್ಟ್ ನೀವು ಏನು ಮಾಡಬೇಕು, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡ್ಕೊಳ್ಳಿ. ನೋಡೋಣ ಈಗ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಲ್ಲಿ ಬರ್ತಕ್ಕಂಥ ಪಾಠದ ಕೊನೆಗೆ ಬರ್ತಕ್ಕಂಥ ಕಾಂಪ್ರಿಹೆನ್ಷನ್ 1 ಕ್ವಶನ್ಗಳನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 1 ನೋಡಿ ಈಗ. ಹೌ ಫಾರ್ ವಾಸ್ ದ ಬಿಗ್ ಸಿಟಿ ಫ್ರಮ್ ದಿ ನ್ಯಾರೇಟರ್ಸ್ ಹೋಮ್ ಟೌನ್? ಹೌ ಫಾರ್ ಅಂದ್ರೆ ಏನು? ದೂರ ಅಂತ, ದೂರ. ಹೌ ಫಾರ್ ವಾಸ್ ದ ಬಿಗ್ ಸಿಟಿ ಫ್ರಮ್ ದಿ ನ್ಯಾರೇಟರ್ಸ್ ಅಂದರೆ ನಿರೂಪಕರು, ಈ ಪಾಠದ ಲೇಖಕರು. ಫ್ರಮ್ ನ್ಯಾರೇಟರ್ಸ್ ಹೋಮ್ ಟೌನ್ ಅಂದರೆ ಅವರು ಸ್ವಂತ ಊರಿನಿಂದ ಅಂತ ಅರ್ಥ ಕೊಡುತ್ತೆ. ಅಂದರೆ ನಿರೂಪಕರ ಸ್ವಂತ ಊರಿನಿಂದ ಆ ಒಂದು ದೊಡ್ಡ ಸಿಟಿ ಎಷ್ಟು ದೂರದಲ್ಲಿತ್ತು? ನಿರೂಪಕರ ತಮ್ಮ ಸ್ವಂತ ಊರಿನಕ್ಕಿಂತಲೂ ಆ ಒಂದು ಬಿಗ್ ಸಿಟಿ ಎಷ್ಟು ದೂರದಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದೆ. ಉತ್ತರ ನೋಡೋಣ ಈಗ. The big city was some 1500 miles away from the narrator's hometown. ಅಂದರೆ ಆ ಒಂದು ಸಿಟಿ ಎಷ್ಟು ಒಂದು ದೂರದಲ್ಲಿತ್ತು ಅಂದರೆ 1500 ಅಂದ್ರೇನು? 1500 ಮೈಲಿಗಳಷ್ಟು ದೂರದಲ್ಲಿತ್ತು. ಗೊತ್ತಾಯ್ತಾ? ಅಂದರೆ ಲೇಖಕರು ವಾಸಿಸ್ತಕ್ಕಂಥ ಊರಿಗಿಂತಲೂ ಅವ್ರಿಗೆ ಸದ್ಯಕ್ಕಿದ್ದಂಥ ಊರು 1500 ಮೈಲಿಗಳಷ್ಟು ದೂರದಲ್ಲಿತ್ತು ಅಂತ ನಮ್ಗೆ ಅರ್ಥ ಆಯಿತು, ಹೌದಾ? ಸೊ ಶಾರ್ಟ್ ಕ್ವಶನ್ಸ್ ಇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ವೇರ್ ಡಿಡ್ ದ ನ್ಯಾರೇಟರ್ ಸ್ಟೇ ಇನ್ ದ ಬಿಗ್ ಸಿಟಿ? ಇಲ್ಲಿ ಸ್ಟೇ ಅಂದ್ರೇನು? ಇರುವ ಅಥವಾ ವಾಸಿಸುವ ಅಂತ. ಸೊ ಈ ನಿರೂಪಕರು, ಈ ಪಾಠದ ಲೇಖಕರು ಆ ಸಿಟಿಯಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ರು? ಆ ಒಂದು ದೊಡ್ಡ ಸಿಟಿಯಲ್ಲಿ ಎಲ್ಲಿ ವಾಸವಾಗ್ತಿದ್ರು, ಹೌದಾ? ನೋಡೋಣ ಈಗ ಆನ್ಸರ್ ನೋಡೋಣ. ದ ನ್ಯಾರೇಟರ್ ಲಿವ್ಡ್ ಇನ್ ಅ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಅ ಮೌಂಟೇನ್. ಅಂದರೆ ಆ ಒಂದು ಪರ್ವತ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಒಂದು ವ್ಯಾಲಿ, ಅಲ್ಲಿ ಅವರು ವಾಸ ಮಾಡ್ತಾ ಇದ್ರು. ವ್ಯಾಲಿ ಅಂದರೆ ನಾವು ಕಣಿವೆ ಅಂತೀವಲ್ಲ, ಕಣಿವೆಯಲ್ಲಿ ಅವರು ವಾಸ ಮಾಡ್ತಿದ್ರು. ಹಿ ಸ್ಟೇಡ್ ಇನ್ ದಟ್ ಸಿಟಿ ಇನ್ ಅ ವೆರಿ ಸ್ಮಾಲ್ ಡಿಂಗಿ ರೂಮ್ ಇನ್ ಅ ಡರ್ಟಿ ಸ್ಟ್ರೀಟ್. ಸೊ ಇಲ್ಲಿ ನೋಡಿ, ಮುಖ್ಯವಾದ ಆನ್ಸರ್ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಇಷ್ಟು ನೀವು ನೆನಪಿಟ್ಕೊಂಡು ಸಾಕು, ಆನ್ಸರನ್ನು ಬರಿಬೋದು. ಅವ್ರಿಗೆ ಪ್ರಶ್ನೆ ಕೇಳಿದರೆ ವೇರ್ ಡಿಡ್ ದ ನ್ಯಾರೇಟರ್ ಸ್ಟೇ ಇನ್ ದ ಬಿಗ್ ಸಿಟಿ? ಆ ದೊಡ್ಡ ಸಿಟಿಯಲ್ಲಿ ಎಲ್ಲಿ ವಾಸವಾಗ್ತಿದ್ರು? ದೊಡ್ಡ ಸಿಟಿ ಒಳಗೆ ಪ್ಲೇಸ್ ಕೇಳ್ತಾ ಇದ್ದಾರೆ. ಈಗ ಸಿಟಿ ಹೆಸರಲ್ಲ, ಸಿಟಿ ಒಳಗೆ ಯಾವ ಪ್ಲೇಸ್, ಎಲ್ಲಿ? ಇನ್ ಅ ಸ್ಮಾಲ್ ಡಿಂಗಿ ರೂಮ್. ಡಿಂಗಿ ಅಂದ್ರೇನು? ಮಾಲಿನ್ಯವಾದಂಥ ರೂಮ್, ಕೊಳಕು ರೂಮ್ ಅಂತೀವಲ್ಲ, ಕ್ಲೀನ್ ಇರೋದಿಲ್ಲ, ಕ್ಲೀನ್ ಇರಲ್ಲ ಅಂತಕ್ಕಂಥ ರೂಮಿಗೆ ನಾವು ಡಿಂಗಿ ರೂಮ್ ಅಂತೀವಿ. ಇನ್ ಅ ಡರ್ಟಿ ಸ್ಟ್ರೀಟ್. ಡರ್ಟಿ ಅಂದರೆ ಹೊಲಸಾದ ಒಂದು ಸ್ಟ್ರೀಟಲ್ಲಿ. ಸ್ಟ್ರೀಟ್ ಅಂದ್ರೆ ಏನಿಲ್ಲಿ? ಓಣಿ, ಏರಿಯಾ ಅಂತೀವಲ್ಲ ನಾವು, ಏರಿಯಾ ಅಂತ ಕರಿತೀವಲ್ಲ, ಅದೇ ಸ್ಟ್ರೀಟ್. ಸೊ ಅವರು ಈ ದೊಡ್ಡ ಸಿಟಿಯಲ್ಲಿ ಒಂದು ಕೊಳಕಾದ ಮತ್ತು ಮಾಲಿನ್ಯದಿಂದ ಕೂಡಿದಂಥ ಒಂದು ರೂಮು ಮತ್ತು ಓಣಿಗಳೆಲ್ಲರೂ ವಾಸವಾಗಿದ್ರು. ಅಂದರೆ ಇವರು ಇರ್ತಕ್ಕಂಥ ಏರಿಯಾ ಸ್ಲಮ್ ಏರಿಯಾ ಇದಾಗಿತ್ತು. ರೂಮ್ ಕೂಡ ತುಂಬಾ ಮಾಲಿನ್ಯ ಹೊಲಸಾಗಿ ಕೂಡಿತ್ತು, ಕ್ಲೀನಾಗಿ ಇರಲಿಲ್ಲ. ಸೊ ನೆಕ್ಸ್ಟ್ ನೋಡೋಣ ಈಗ. ಕ್ವಶನ್ ನಂಬರ್ 3. ಫಾರ್ ಮನಿ ಪೀಪಲ್ ವುಡ್ ಡೂ ಎನಿಥಿಂಗ್ ಇವನ್ ಡ್ಯಾಶ್ ಡ್ಯಾಶ್. ಸೊ ದುಡ್ಡಿಗಾಗಿ ಜನ ಏನು ಬೇಕಾದರೂ ಮಾಡ್ತಿದ್ರು. ಆ ಒಂದು ಪಾಠದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಸಿಟಿಯಲ್ಲಿ ಏನು ಮಾಡ್ತಿದ್ರು? ಸಿಟಿ ಜನ ಹೇಗಿದ್ರು? ದುಡ್ಡಿಗಾಗಿ ಏನು ಬೇಕಾದರೂ ಕೂಡ ಮಾಡ್ತಿದ್ರು. ಇವನ್ ಇದು ಕೂಡ ಮಾಡ್ತಿದ್ರು ಅಂತ. ಏನು ಮಾಡ್ತಿದ್ರು ಅಂತ ಅಲ್ಲೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳಿದ್ದಾರೆ ಪ್ರಶ್ನೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಅಷ್ಟೇ ಶಾರ್ಟ್ ಆಗಿ ಕೊಟ್ಟಿದ್ದಾರೆ. ಅಂದರೆ ಆ ಒಂದು ಸಿಟಿಯಲ್ಲಿರ್ತಕ್ಕಂಥ ಜನ, ಈ ಒಂದು ಪಾಠದಲ್ಲಿರ್ತಕ್ಕಂಥ ಸಿಟಿ ಜನ ದುಡ್ಡಿಗಾಗಿ ಏನು ಕೂಡ ಮಾಡ್ತಿದ್ರು, ಇದು ಕೂಡ ಮಾಡ್ತಿದ್ರು ಅಂತ ಅಂದ್ಬಿಟ್ಟಿದ್ದಾರೆ. ಅದು ಏನು ಮಾಡ್ತಿದ್ರು ಅಂದರೆ ನೋಡಿ ಆನ್ಸರ್, ಕಮಿಟ್ ಮರ್ಡರ್. ದುಡ್ಡಿಗಾಗಿ ಅವರು ಕೊಲೆಗಳನ್ನು ಕೂಡ ಮಾಡೋಕ್ಕೆ ಹೆದರ್ತಾ ಇರಲಿಲ್ಲ. ಕಮಿಟ್ ಮರ್ಡರ್ ಅಂದರೆ ಕೊಲೆಗಳನ್ನು ಮಾಡೋದು. ಎಸ್, ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 4 ಹೋಗೋಣ ಈಗ ನಾವು.
ವಾಟ್ ವಾಸ್ ದ ನ್ಯಾರೇಟರ್ ಡೂಯಿಂಗ್ ಟು ಅರ್ನ್ ಅ ಲಿವಿಂಗ್? ಅಂದರೆ ತಮ್ಮ ಹೊಟ್ಟೆ ಪಾಡಿಗಾಗಿ ಈ ನಿರೂಪಕರು ಏನು ಮಾಡ್ತಾ ಇದ್ರು ಅಂದರೆ ತಮ್ಮ ಜೀವನ ಉಪಯೋಗಕ್ಕಾಗಿ, ತಮ್ಮ ಹೊಟ್ಟೆ ಪಾಡಿಗಾಗಿ ಅಥವಾ ದುಡ್ಡನ್ನು ಸಂಪಾದನೆ ಮಾಡೋ ಸಲುವಾಗಿ ಈ ಪಾಠದ ಲೇಖಕರು ಏನು ಮಾಡ್ತಾ ಇದ್ರು ಅಂತ. ಎಸ್, ಇಲ್ಲಿ ಅರ್ನ್ ಅ ಲಿವಿಂಗ್ ಅಂದ್ರೆ ನಾವು ಏನು ತಿಳ್ಕೋಬೇಕು, ಜೀವನೋಪಾಯಕ್ಕಾಗಿ ಏನು ಮಾಡ್ತಾ ಇದ್ರು ಅಂತ. ಅರ್ನ್ ಅ ಲಿವಿಂಗ್. ಎಸ್, ನಾವೀಗ ಉತ್ತರ ನೋಡೋಣ. ದ ನ್ಯಾರೇಟರ್ ಟಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸಸ್ ಟು ಮೈಗ್ರೆಂಟ್ ಲೇಬರ್ಸ್. ಸೊ ನಮ್ಮ ಪಾಠದ ಲೇಖಕರು ಏನು ಮಾಡ್ತಿದ್ರು, ಟಾಟ್ ಅಂದ್ರೆ ಏನು, ಟೀಚ್ ಇದು ಪಾಸ್ಟ್ ಫಾರ್ಮ್, ಕಲಿಸ್ತಾ ಇದ್ರು. ಏನು ಕಲಿಸ್ತಾ ಇದ್ರು? ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸಸ್, ಅಡ್ರೆಸ್ಗಳನ್ನ ಬರ್ತಕ್ಕಂಥ ಒಂದು ಕೌಶಲ್ಯಗಳನ್ನ ಕಲಿಸ್ಕೊಡ್ತಾ ಇದ್ರು. ಏನು ಕಲಿಸ್ತಿದ್ರು? ಅಡ್ರೆಸ್ ಬರ್ತಕ್ಕಂಥ ವಿಳಾಸ ಅಂತೀವಲ್ಲ, ವಿಳಾಸವನ್ನು ಬರ್ತಕ್ಕಂಥ ಒಂದು ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ರು. ಯಾರಿಗೆ ಕಲಿಸ್ಕೊಡ್ತಾ ಇದ್ರು? ಟು ಮೈಗ್ರೆಂಟ್ ಲೇಬರರ್ಸ್. ಮೈಗ್ರೆಂಟ್ ಲೇಬರ್ಸ್ ಅಂದರೆ, ಮೈಗ್ರೆಂಟ್ ಅಂದರೆ ವಲಸೆ ಬಂದಿರ್ತಾರಲ್ಲ ಅವ್ರಿಗೆ ನಾವು ಲೇಬರ್ಸ್ ಅಂತ ಕರಿತೀವಿ. ಹೌದಾ? ಮೈಗ್ರೆಂಟ್ ಲೇಬರ್ಸ್, ವಲಸೆ ಬಂದಂಥ ಕಾರ್ಮಿಕರಿಗೆ ಅವರು ಅಡ್ರೆಸ್ಸನ್ನು ಬರೀತಕ್ಕಂಥ ಒಂದು ಕೌಶಲ್ಯವನ್ನು ಕಲಿಸ್ಕೊಡ್ತಾ ಇದ್ರು. ಹಿ ಈಸ್ ಟೀಚಿಂಗ್ ಇಂಗ್ಲಿಷ್ ಟು ದಟ್ ಪೀಪಲ್. ಆ ಜನರಿಗೆ ಅವರು ಇಂಗ್ಲೀಷನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಇಂಗ್ಲೀಷಲ್ಲಿ ಅಡ್ರೆಸ್ಸನ್ನು ಯಾವ ಥರ ಬರೀಬೇಕಂತ ಕೂಡ ಹೇಳ್ಕೊಡ್ತಾ ಇದ್ರು. ಇದು ಅವರು ಜೀವನೋಪಾಯಕ್ಕಾಗಿ ಮಾಡ್ದಂತಾಗ ತಮ್ಮ ದುಡ್ಡು ಸಂಪಾದನೆ ಮಾಡೋ ಸಲುವಾಗಿ ಅಥವಾ ತಮ್ಮ ಹೊಟ್ಟೆಪಾಡಿಗಾಗಿ ಈ ಒಂದು ಕೆಲಸವನ್ನು ಮಾಡ್ತಿದ್ರು. ಒಂದು ಟೀಚಿಂಗ್ ಜಾಬನ್ನು ಮಾಡ್ತಿದ್ರು. ಯಾರಿಗೆ ಟೀಚ್ ಮಾಡ್ತಿದ್ರು ನೀವು ಆಲ್ರೆಡಿ ಕಲ್ತ್ಕೊಂಡಿದ್ವಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕ್ವಶನ್ ನಂಬರ್ 5. ಡ್ಯಾಶ್ ಡ್ಯಾಶ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ಹಿಯರ್. ಇದನ್ನ ದೊಡ್ಡ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಅಂತ ಜನ ತಿಳ್ಕೊಂಡಿದ್ರು. ಅಂದರೆ ಏನು ಗೊತ್ತಿದ್ರೆ ಅವರನ್ನ ಎಜುಕೇಟೆಡ್ ಅಂತ ಕರಿತಾ ಇದ್ವಿ ಅಂತ ಇಲ್ಲಿ ಒಂದು ಕ್ವಶನ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಇದೆ. ಡ್ಯಾಶ್ ಡ್ಯಾಶ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ದೇರ್. ಅಂದರೆ ಇದು ಗೊತ್ತಿದ್ರೆ, ಡ್ಯಾಶ್ ಡ್ಯಾಶ್ ಗೊತ್ತಿದ್ರೆ ಅವರು ಎಜುಕೇಟೆಡ್ ಇದ್ದ ಹಾಗೆ, ಶಿಕ್ಷಿತರು ಇದ್ದ ಹಾಗೆ. ಸೊ ಏನು ಗೊತ್ತಿರ್ಬೇಕು ಅವ್ರಿಗೆ? ಆಪ್ಷನ್ ಎ, ಲರ್ನಿಂಗ್ ಇಂಗ್ಲೀಷ್ ಕಲಿಯೋದೇ ಒಂದು ನಾವು ದೊಡ್ಡ ಶಿಕ್ಷಣ ಅಂತ ಅನ್ಕೊಂಡಿದ್ವಿ ಆ ಸಿಟಿ ಜನ. ಬಿ, ಲರ್ನಿಂಗ್ ಟು ರೈಟ್ ಆ್ಯಂಡ್ ಅಡ್ರೆಸ್ ಇನ್ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೆಯೋದನ್ನು ಕಲಿಯೋದೇ ಒಂದು ಶಿಕ್ಷಣ ಅಂತ ಅನ್ಕೊಂಡಿದ್ರು. ಅಂದ್ರೆ ಜಸ್ಟ್ ನಾವು ಅಡ್ರೆಸ್ ಬರೆಯೋದು ಕಲಿತ್ರೆ ಸಾಕು, ಬೇರೆ ಏನು ಕಲಿಯೋಬೇಕಾಗಿಲ್ಲ ಅಂತ ಅನ್ಕೊಂಡಿದ್ರು ಆ ಜನ. ಅಡ್ರೆಸ್ ಬಂದರೆ ನಾವು ಎಜುಕೇಟೆಡ್. ನೋಡಿ, ನಾವು ಎಷ್ಟೋ ಓದಿದ್ರು ಕೂಡ ನಮ್ಗೆ ಇನ್ನೂ ಎಜುಕೇಟೆಡ್ ಅಂತ ಇಲ್ಲ. ಇವರು ಜಸ್ಟ್ ಒಂದು ಲೆಟರಲ್ಲಿ ಅಡ್ರೆಸ್ ಬರ್ಲಿಕ್ಕೆ ಬಂದು ಸಾಕು ಎಜುಕೇಟೆಡ್ ಅಂತ. ನೋಡಿ, ಮುಂದಿನ ಆಪ್ಷನ್ಸ್ ನೋಡೋಣ. ಆಪ್ಷನ್ ಸಿ, ರೈಟಿಂಗ್ ಅಡ್ರೆಸಸ್ ಅಟ್ ದಿ ಪೋಸ್ಟ್ ಆಫೀಸಲ್ಲಿ ಅಡ್ರೆಸ್ಸನ್ನು ಬರೆಯೋದು. ಈ ಎರಡು ಆಪ್ಷನ್ಸ್ ನೋಡಿದಾಗ, ಅಂದರೆ ಎ ಮತ್ತು ಇದು ಬಿ ಮತ್ತು ಸಿ ಎರಡು ಆಪ್ಷನ್ಸ್ಗಳನ್ನ ನೋಡಿದಾಗ ನಮಗೆ ಸಹಜವಾಗಿ ಏನು ಅನಿಸುತ್ತೆ, ಈ ಎರಡೂ ಸರಿ ಇರ್ಬೋದು ಅಂತ ಅನಿಸ್ತಾ ಇದೆ. ಹೌದಲ್ಲ? ಬಟ್ ಎರಡೂ ಸರಿ ಇಲ್ಲ. ಇದರಲ್ಲಿ ಒಂದು ಸರಿ ಇದೆ. ದಟ್ ಆನ್ಸರ್ ಈಸ್ ಬಿ. ಅಂದರೆ ಲರ್ನಿಂಗ್ ಟು ರೈಟ್ ಆ್ಯಂಡ್ ಅಡ್ರೆಸ್ ಇನ್ ಇಂಗ್ಲೀಷ್. ಅಂದರೆ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರೆಯೋದನ್ನು ಕಲಿಯೋದೇ ಒಂದು ಶಿಕ್ಷಣ ಅಂತ ಅನ್ಕೊಂಡಿದ್ರು. ಗೊತ್ತಾಯ್ತಾ? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಕ್ವೆಶ್ಚನ್ ನಂಬರ್ 6. ವಾಟ್ ರೀಸನ್ ಡಿಡ್ ದ ನ್ಯಾರೇಟರ್ ಗಿವ್ ಫಾರ್ ಸ್ಲೀಪಿಂಗ್ ಆಲ್ ಡೇ ಆ್ಯಂಡ್ ಹ್ಯಾವಿಂಗ್ ಫುಡ್ ಇನ್ ದಿ ಈವ್ನಿಂಗ್? ಸೊ ಈ ನಮ್ಮ ಪಾಠದ ಲೇಖಕರು ಏನು ಮಾಡ್ತಿದ್ರು, ನ್ಯಾರೇಟರ್ ಹಗಲೆಲ್ಲ ಮಲಗ್ತಿದ್ರು, ಸ್ಲೀಪಿಂಗ್ ಆಲ್ ಡೇ, ಮತ್ತು ಏನು ಮಾಡ್ತಿದ್ರು, ಹ್ಯಾವಿಂಗ್ ಫುಡ್ ಇನ್ ಈವ್ನಿಂಗ್, ಸಾಯಂಕಾಲ ಮಾತ್ರ ಊಟ ಮಾಡ್ತಿದ್ರು. ಈ 2 ಪಾಯಿಂಟ್ ನೆನಪಿಟ್ಕೊಳ್ಳಿ. ಏನು, ಒಂದು ಹಗಲೆಲ್ಲ ಮಲ್ಕೊಳ್ಳೋದು, ಸಾಯಂಕಾಲ ಎದ್ದೆ ಮಾಡೋದು, ಊಟ ಮಾಡೋದು. ಸೊ ಯಾಕೆ ಈ ಥರ ಮಾಡ್ತಿದ್ರು ಅಂತ ರೀಸನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ರೀಸನ್ ಕೇಳಿದ್ದಾರೆ. ವಾಟ್ ರೀಸನ್ ಅಂತ, ಏನು ರೀಸನ್ ಇರ್ಬೋದು ಅಂತ ಕೇಳ್ತಾ ಇದೆ ಪ್ರಶ್ನೆ. ಎಸ್, ಏನು ರೀಸನ್ ನೋಡೋಣ. ಈಗ ಆನ್ಸರ್, ದ ನ್ಯಾರೇಟರ್ ಸ್ಲೆಪ್ಟ್ ಹೋಲ್ ಡೇ ಆ್ಯಂಡ್ ವೋಕ್ ಅಪ್ ಇನ್ ದ ಈವ್ನಿಂಗ್ ಟು ಹ್ಯಾವ್ ಹಿಸ್ ಮೀಲ್ ಬಿಕಾಸ್. ನೋಡಿ, ನಮ್ಮ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಹಾಗಂತ ನಾವು ಇಲ್ಲಿಂದ ಉತ್ತರ ಬರೀಕ್ಕೆ ಪ್ರಾರಂಭ ಮಾಡಬಾರ್ದು. ನಾವು ಯಾವಾಗಲೂ ಉತ್ತರವನ್ನು ಫುಲ್ ಸೆಂಟೆನ್ಸಲ್ಲೇ ಬರೀಬೇಕು. ಅಂದಾಗ ಮಾತ್ರ ನಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಕೊಡ್ತಾರೆ. ನಾವು ನೇರವಾಗಿ ಬಿಕಾಸಿಂದ ಪ್ರಾರಂಭ ಮಾಡಿದ್ರೆ ನಮ್ಗೆ ಅಂಕಗಳು ಕೊಡೋದಿಲ್ಲ. ಅದಕ್ಕಾಗಿ ನಾವು ಡೀಟೇಲ್ ಆಗಿ ಬರೀಬೇಕು. ಏನು ಬರೀಬೇಕು? ದ ನ್ಯಾರೇಟರ್ ಸ್ಲೆಪ್ಟ್ ಹೋಲ್ ಡೇ. ಪಾಠದ ಲೇಖಕರು ಹಗಲೆಲ್ಲ ಮಲಗ್ತಾ ಇದ್ರು ಮತ್ತು ಸಾಯಂಕಾಲ ಎದ್ದು ಊಟಕ್ಕೆ ಹೋಗ್ತಾ ಇದ್ರು. ಯಾಕಂದ್ರೆ ಅಂತ ಇಲ್ಲಿಂದ ನಾವು ಉತ್ತರವನ್ನು ಪ್ರಾರಂಭ ಮಾಡಬೇಕು. ಬಿಕಾಸ್ he wanted to save the expense of drinking his morning tea and eating noon meal. ನೋಡಿ, ಈ 2 ಪಾಯಿಂಟ್ಗಳನ್ನ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಯಾಕೆ ಮಲಗ್ತಾ ಇದ್ರು ಅಂದರೆ, ಮುಂಜಾನೆ ಬೇಗ ಇದ್ದರೆ ಚಹಾ ಕುಡಿಬೇಕಾಗುತ್ತೆ ಅಲ್ವಾ, ಟೀಗೆ ದುಡ್ಡು ಖರ್ಚಾಗುತ್ತೆ.
ಮತ್ತು ಮಧ್ಯಾಹ್ನದಲ್ಲಿ ಎಚ್ಚರಿದ್ರೆ ಮಧ್ಯಾಹ್ನದ ಊಟ ಕೂಡ ದುಡ್ಡು ಖರ್ಚಾಗುತ್ತೆ. ಹೀಗಾಗಿ ದುಡ್ಡು ಖರ್ಚು ಆಗಬಾರ್ದು, ದುಡ್ಡು ಉಳಿಲಿ. ಯಾಕಂದ್ರೆ ಪಾಪ ಅವ್ರು ತುಂಬಾನೇ ಬಡತನದಲ್ಲಿ ಇದ್ರು, ಮೇಲಾಗಿ ಅವರಿಗೆ ಸಾಕಷ್ಟು ಸಂಪಾದನೆ ಮಾಡೋಷ್ಟು ಒಂದು ದೊಡ್ಡ ಕೈಯಲ್ಲಿ ಕೆಲಸ ಕೂಡ ಇರಲಿಲ್ಲ. ಅವರಿಗೆ ಬರ್ತಕ್ಕಂಥ ಪೇಮೆಂಟ್ ಅಂದ್ರೆ ಅಲ್ಲಿ ಏನು ಇಂಗ್ಲಿಷ್ ಕಲಿಸ್ತಾ ಇದ್ರಲ್ಲ, ಕಲಿಸುವ ಮೂಲಕ ಅವ್ರಿಗೆ ಬರ್ತಕ್ಕಂಥ ಪೇಮೆಂಟ್ ತುಂಬಾನೇ ಕಡಿಮೆ ಇತ್ತು. ಹೀಗಾಗಿ ದುಡ್ಡನ್ನ ಮ್ಯಾನೇಜ್ ಮಾಡೋ ಸಲುವಾಗಿ ಅವ್ರು ಏನ್ ಮಾಡ್ತಿದ್ರು, ಹಗಲೆಲ್ಲ ಮಲ್ಕೊಂಡು ಸಾಯಂಕಾಲ ಎದ್ದು ಊಟ ಮಾಡ್ತಿದ್ರು. ಅಂದ್ರೆ ಏನೇನು ಉಳಿಸ್ಬೇಕು, ಟು ಸೇವ್, ಹಿ ವಾಂಟೆಡ್ ಟು ಸೇವ್ ದ ಎಕ್ಸ್ಪೆನ್ಸ್. ಎಕ್ಸ್ಪೆನ್ಸ್ ಅಂದ್ರೇನು, ಖರ್ಚು. ಎದ್ರ ಖರ್ಚು, ಮುಂಜಾನೆ ಟೀ ಖರ್ಚು, ಮಧ್ಯಾಹ್ನದ ಊಟದ ಖರ್ಚು. ಅವುಗಳನ್ನು ಉಳಿಸೋ ಸಲುವಾಗಿ ಅವರು ಹಗಲೆಲ್ಲ ಮಲಗ್ತಾ ಇದ್ರು. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 7. ಹೌ ಮಚ್ ಮನಿ ಡಿಡ್ ದ ನ್ಯಾರೇಟರ್ ಹ್ಯಾವ್ ಇನ್ ಹಿಸ್ ಪಾಕೆಟ್ ಆಸ್ ಹಿಸ್ ಲೈಫ್ಸ್ ಸೇವಿಂಗ್? ಸೊ ಈ ನಿರೂಪಕರು ತಮ್ಮ ಒಂದು ಪಾಕೆಟ್ ಅಲ್ಲಿ, ತಮ್ಮ ಒಂದು ವ್ಯಾಲೆಟ್ ಅಲ್ಲಿ ಎಷ್ಟು ದುಡ್ಡನ್ನ, ತಾವು ಸಂಪಾದಿಸಿದ ದುಡ್ಡನ್ನ ಎಷ್ಟು ಇಟ್ಟಿದ್ರು, ಅವರ ಜೀವನದಲ್ಲಿ ಗಳಿಸಿದಂತ ಎಷ್ಟು ದುಡ್ಡನ್ನ ತಮ್ಮ ಪಾಕೆಟ್ ಅಲ್ಲಿ ಅಥವಾ ವ್ಯಾಲೆಟ್ ಅಲ್ಲಿ ಇಟ್ಟಿದ್ರು. ಟೋಟಲ್ ಆಗಿ ಆ ಪಾಕೆಟ್ದಾಗ ಎಷ್ಟು ಅಮೌಂಟ್ ಇದ್ದು ಅಂತ. ಎಸ್, ಸೊ ಉತ್ತರ ನೋಡೋಣ ಈಗ. ದ ನ್ಯಾರೇಟೆಡ್ ಹ್ಯಾಡ್ 14 rupees ಇನ್ ಹಿಸ್ ಪಾಕೆಟ್ ಆಸ್ ಹಿಸ್ ಲೈಫ್ಸ್ ಸೇವಿಂಗ್. ಎಷ್ಟಿದ್ದು? 14 rupees, 14 ರೂಪಾಯಿಗಳಿದ್ದು. ನಾವು 14 rupees ಅನ್ಬೋದು, 14 ಆನ್ಸ್ ಅಂತ ಕೂಡ ಅನ್ಬೋದು. ಯಾಕಂದ್ರೆ ಪಾಠದಲ್ಲಿ ನಮಗೆ ಆನ್ಸ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ. ಅಂದ್ರೆ ಆಣೆ ಅಂತೀವಲ್ಲ, 1 ಆಣೆ, 2 ಆಣೆ, 3 ಆಣೆ. ಇಲ್ಲಿ 14 ಆಣೆಗಳನ್ನ, 14 rupees ಅನ್ನ ಅವರು ಸೇವ್ ಮಾಡಿದ್ರು ಪಾಕೆಟ್ ಅಲ್ಲಿ. ಎಸ್, ಲಾಸ್ಟ್ ಕ್ವಶನ್ ಈಗ. ದ ಮ್ಯಾನ್ ಹೂ ಕೇಮ್ ಫಾರ್ವರ್ಡ್ ಟು ಪೇ ದ ನ್ಯಾರೇಟರ್ಸ್ ಬಿಲ್ ವಾಸ್. ನೋಡಿ, ಅಂದ್ರೆ ಈ ಲೇಖಕರ ಒಂದು ಬಿಲ್ ಅನ್ನ, ಅವ್ರೇನು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ ಬಿಲ್ ಆಗಿತ್ತಲ್ಲ, ಸೊ ಆ ಬಿಲ್ ಅನ್ನ ಕಟ್ಲಿಕ್ಕೆ ಯಾರು ಬಂದ್ರು, ಪೇ ಮಾಡ್ಲಿಕ್ಕೆ, ಸಂದಾಯ ಮಾಡ್ಲಿಕ್ಕೆ ಯಾರು ಬಂದ್ರು ಅಂತ. ಅಂದ್ರೆ ಟೋಟಲ್ ಆಗಿ ನಿರೂಪಕರ ಒಂದು ರೆಸ್ಟೋರೆಂಟ್ ಬಿಲ್ ಅನ್ನ ಯಾರು ಪೇ ಮಾಡಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದೆ. ನೋಡೋಣ ಈಗ. ಆಪ್ಷನ್ ಎ, ಅ ಮ್ಯಾನ್ ವಿತ್ ಅ ರೆಡ್ ಟರ್ಬನ್. ಅಂದ್ರೆ ಕೆಂಪು ರುಮಾಲನ್ನು ಸುತ್ತಕೊಂಡಂತ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ. ಟರ್ಬನ್ ಅಂದ್ರೆ ಏನಿಲ್ಲಿ, ರುಮಾಲು, ತಲೆ ಮೇಲೆ ರುಮಾಲು ಹಾಕೋತೀವಲ್ಲ, ದಟ್ ಈಸ್. ಆಪ್ಷನ್ ಬಿ, ಅ ಪರ್ಸನ್ ಡ್ರೆಸ್ ಇನ್ ಸೂಟ್. ಅಂದ್ರೆ ಸೂಟ್ ಹಾಕೊಂತಕ್ಕಂಥ ಒಬ್ಬ ವ್ಯಕ್ತಿ. ನಾವು ಪ್ಯಾಂಟು, ಶೂಟ್ ಎಲ್ಲ ಹಾಕೋತಾರಲ್ಲ, ಆ ಥರದ ಒಬ್ಬ ವ್ಯಕ್ತಿ ಬಂದಿರ್ಬೋದು ಅಂತ. ಆಪ್ಷನ್ ಬಿ. ಸೊ ಆಪ್ಷನ್ ಸಿ ಏನ್ ಹೇಳ್ತಾ ಇದೆ, ಅ ಮನಿ ಲ್ಯಾಂಡರ್. ಮನಿ ಲ್ಯಾಂಡರ್ ಅಂದ್ರೆ ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿಯನ್ನ ನಾವು ಮನಿ ಲ್ಯಾಂಡರ್ ಅಂತೀವಿ. ಅಂದ್ರೆ ಈ ಬಡ್ಡಿ ವ್ಯವಹಾರ ಮಾಡೋದು, ಫೈನಾನ್ಸ್ ವ್ಯವಹಾರ ಮಾಡೋದು, ದುಡ್ಡನ್ನ ಕೊಡೋದು ಮಾಡ್ತಿರ್ತಾರಲ್ಲ, ಅವರನ್ನ ನಾವು ಮನಿ ಲ್ಯಾಂಡರ್ ಅಂತ ಕರಿತೀವಿ. ಸೊ ಯಾವ ತರ ಸರಿ ಇದ್ರಾಗ? ನಾವು ಆಲ್ರೆಡಿ ಪಾಠದ ಸಮರಿಯನ್ನ ನಾನು ವಿಡಿಯೋ ಮಾಡಿದ್ದೀನಿ. ಆ ಸಮರಿ ನೋಡಿ, ಖಂಡಿತವಾಗ್ಲೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಆ ಸಮರಿ, ಈ ಪಾಠದ ಸಮರಿಯನ್ನ ನೋಡ್ಬೇಕಂದ್ರೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಸೊ ಈಗ ಅದರ ಆನ್ಸರ್, ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ, ಅ ಮ್ಯಾನ್ ವಿತ್ ರೆಡ್ ಟರ್ಬನ್. ಅಂದ್ರೆ ಕೆಂಪು ರುಮಾಲನ್ನು ಸುತ್ತಕೊಂಡಂತ ಒಬ್ಬ ಮನುಷ್ಯ ಅವ್ರ ಬಿಲ್ ಅನ್ನ ಸಂದಾಯ ಮಾಡಿದ್ರು. ಎಸ್, ಸೊ ಇಲ್ಲಿವರೆಗೆ ನಾವು 8 ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಕಾಂಪ್ರಿಹೆನ್ಷನ್ 1 ಅಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳಿವೆ. ನಾವು ನೆಕ್ಸ್ಟ್ ವಿಡಿಯೋಲಿ ಕಾಂಪ್ರಿಹೆನ್ಷನ್ 2 ಮತ್ತು ಕಾಂಪ್ರಿಹೆನ್ಷನ್ 3 ಅಲ್ಲಿ ಬರ್ತಕ್ಕಂಥ ಲಾಂಗ್ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.